ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ಪೊಲೀಸ್ಗಳಿಗೆ ಹ್ಯಾಟ್ಸಪ್ ಹೇಳ್ತಾ ಇದ್ದೀನಿ. ದಿನಾಂಕ 5/6/2026 ಪೊಲೀಸ್ ಕಮಿಷನರ್ ಅವರಿಗೆ ನಾನು ಕೆರೆಹಳ್ಳಿ ವಿರುದ್ಧ ದೂರನ್ನು ಸಲ್ಲಿಸಿದ್ದೆ. ಎಲ್ಲ ದಾಖಲೆಗಳೊಂದಿಗೆ, ಒಟ್ಟು 3 ಪುಟಗಳ ದಾಖಲೆಗಳೊಂದಿಗೆ ಎಲ್ಲ ಮಾಹಿತಿಯನ್ನ ಒದಗಿಸಿದ್ದೆ ಪೊಲೀಸ್ ಕಮಿಷನರ್ ಅವರಿಗೆ. ಎಲ್ಲ ಮಾಹಿತಿಯನ್ನ ಆಧರಿಸಿ ಇವತ್ತು ಪೊಲೀಸ್ ಕಮಿಷನರ್ ಈ ಕೆರೆ ಹಾವು ಅಲಿಯಾಸ್ ಪಿಂಪ್ ಪುನೀತ್ ಕೆರೆಹಳ್ಳಿ ವಿರುದ್ಧ ಅವನ ಫೇಸ್ಬುಕ್ ಪೇಜ್ ಅನ್ನ ಬ್ಲಾಕ್ ಮಾಡಿದೆ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಾಜ್ಯದಲ್ಲಿ ಈತ ಹಿಂದೂ ಮತ್ತೆ ಮುಸ್ಲಿಂ ವಿರುದ್ಧ ಅಶ್ಲೀಲವಾಗಿ ಮುಸ್ಲಿಮರ ಬೈಕೊಂಡು ಸಮಾಜದಲ್ಲಿ ಶಾಂತಿ ಭಗ್ನ ಮಾಡ್ತಕ್ಕಂಥ ಕೆಲಸವನ್ನ ಸತತ ನಿರಂತರವಾಗಿ 10-12 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಗೋ ರಕ್ಷಣೆ ಹೆಸರಲ್ಲಿ ಈತ ಮಾಡ್ತಕ್ಕಂಥ ಕೃತ್ಯಗಳು ಒಂದಲ್ಲ ಎರಡಲ್ಲ, ಒಟ್ಟು 45 ಕ್ರಿಮಿನಲ್ ಕೇಸ್ ಇರ್ತಕ್ಕಂಥ ಈ ಅಯೋಗ್ಯ ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾ? ಹಿಂದೂ ಧರ್ಮ ಅಷ್ಟೊಂದು ಬರಗೆಟ್ಟಿದೀವ ನಾವು? ಇಂತಹ ತಲೆ ಹಿಡಕನ ವಿರುದ್ಧ ಇಂಥ ತಲೆ ಹಿಡಕ, ಇಂಥ ಪಿಂಪು ಹಿಂದೂ ಧರ್ಮದ ಹೋರಾಟಗಾರನಾಗ್ಬೇಕಾ ಎನ್ನುವಂತ ನಿರಂತರ ಪ್ರಶ್ನೆಯನ್ನ ನಾನು ಸತತ 3.5 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ದಿನಾಂಕ 5/6/2026 ನಾನು ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗ ಮಾಡಬೇಕು ಮತ್ತೆ ಗೋ ಸಂರಕ್ಷಣೆ ಆಗ್ಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆ. ಅಷ್ಟೇ ಅಲ್ಲ, ಪಶು ಸಂಗೋಪನೆ ಇಲಾಖೆಗೆ ದೂರು ಸಲ್ಲಿಸಿದ್ದೆ, ಮತ್ತೆ ಹೋಮ್ ಮಿನಿಸ್ಟರ್ಗೂ ದೂರು ಸಲ್ಲಿಸಿದ್ದೆ. ಈತ ಗೋ ರಕ್ಷಣೆ ಹೆಸರಲ್ಲಿ ಯಾವ್ಯಾವ್ದು ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಈತ ರಕ್ಷಣೆ ಮಾಡಿದ ಗೋವು ಎಲ್ಲಿ ಸಾಗುತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಅಂತೇಳಿ ಆ ಒಂದು ದೂರನ್ನು ನಾನು ಕೊಟ್ಟಿದ್ದೆ ಕಳೆದ 6 ತಿಂಗಳ ಹಿಂದೆ. ಈ ಅಯೋಗ್ಯ ನಿನ್ನ ಯಾವುದೋ ಒಂದು ಭಾಷಣದಲ್ಲಿ ಮಾಡ್ತಾನೆ, ಮುಸ್ಲಿಂ ಸಮಾಜ ಮೋದಿಯವರಿಗೆ ಹೆದರ್ಕೊಂಡು ಗೋವನ್ನ ರಾಷ್ಟ್ರೀಯ ಮಾಡಬೇಕು ಅಂತೇಳಿ ಹೆದರ್ಕೊಂಡು ನಮ್ಮ ಗೋ ರಕ್ಷಣಾ ವಿರುದ್ಧ ಹೆದರ್ಕೊಂಡು ಈ ತರ ಮನವಿ ಸಲ್ಲಿಸಿದ್ದಾರೆ ಅಂತ. ಲೇ ಅಯೋಗ್ಯ, ನೀನೊಬ್ಬ ಅನಾಗರಿಕ, ಅನಕ್ಷರಸ್ಥ, ಅವಿದ್ಯಾವಂತ. ಹೊಟ್ಟೆಪಾಡಿಗೋಸ್ಕರ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನಿರಂತರವಾಗಿ ಭಿಕ್ಷೆ ಬೇಡಿ ಹಿಂದೂ ಧರ್ಮದ ಹೋರಾಟಗಾರರನ್ನ ನಿರಂತರವಾಗಿ ತುಳಿತಕ್ಕಂಥ ಕೆಲಸವನ್ನು ನೀನು ಮಾಡಿದೀಯಾ. ನೀನೊಬ್ಬ ಹಿಂದೂ ಹೋರಾಟಗಾರ ಅಂತ ಯಾವ ಆಂಗಲ್ ಅಲ್ಲಿ ಹೇಳ್ಕತ್ತೀಯೋ ಅಯೋಗ್ಯ ಪಿಂಪು. ಇವತ್ತೇನು ಪೊಲೀಸ್ ಇಲಾಖೆ ನಿನ್ನ ಪೇಜ್ ಅನ್ನ ಬ್ಲಾಕ್ ಮಾಡಿದರೆ, ನಿನ್ನ ಪೇಜ್ ಅನ್ನು ಬ್ಲಾಕ್ ಮಾಡೋದು ಅಷ್ಟೇ ಅಲ್ಲ, ನಿನ್ನನ್ನ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಧರ್ಮದ ಜಾತಿಯ ಜನಾಂಗದವರು ಶಾಂತಿಯುತವಾಗಿರ್ಬೇಕಾದ್ರೆ ಇವತ್ತು ಈ ಕೆರೆಹಳ್ಳಿ ಪಿಂಪನ್ನ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆ ಇವತ್ತು ಈತನ ವಿರುದ್ಧ ಏನು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಂಡಿದ್ದಾರೆ. ನಿಜವಾಗ್ಲೂ ಕರ್ನಾಟಕದ ಹಿಂದೂಗಳ ಪರವಾಗಿ ಸಮಸ್ತ ಹಿಂದೂಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಹಲವಾರು ಈತನ ಚಟುವಟಿಕೆಗಳಿದೆ. ಇವನ ಪರವಾಗಿ ಯಾರು ಈ ಪ್ರವೀಣ್ ಸೂರ್ಯ, ಇನ್ನು ಹಲವಾರು ಚೇಲೆಗಳು ಯಾರು ಇದ್ದೀರ, ದಯವಿಟ್ಟು ಈತನ ಸಂಘವನ್ನು ಬಿಟ್ಟು ನಿಮ್ಮ ಜೀವನ ಕಟ್ಟಿಕೊಳ್ತಕ್ಕಂಥ ಕೆಲಸ ಮಾಡ್ರಿ. ನಿಮ್ಮ ಒಂದು ಹೆಸರನ್ನ ಮತ್ತೆ ನಿಮ್ಮ ಒಂದು ಎಲ್ಲ ಕೆಲಸಗಳನ್ನ ಈತ ತೆಗೆದುಕೊಂಡು ತನ್ನ ಅಭಿವೃದ್ಧಿಗಾಗಿ ಹಿಂದೂ ಯುವಕರನ್ನ, ಹಿಂದೂ ಹುಡುಗರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ, ಅಷ್ಟೇ ಅಲ್ಲ ಸ್ನೇಹಿತರೆ, ಇಡೀ ರಾಜ್ಯದ ಜನತೆ ಇವತ್ತು ನನ್ನನ್ನ ಅಂದ್ರೆ ನನಗೆ ಏನ್ ಹೇಳ್ತಾ ಇವನು, ನೀನೊಬ್ಬ ಮುಸ್ಲಿಂ ಬೆಂಬಲಿಗ, ನೀನೊಬ್ಬ ಕಾಂಗ್ರೆಸ್ ಏಜೆಂಟ್ ಅಂತ ಹೇಳಿದ್ನಲ್ಲ ಇವನು ಅಯೋಗ್ಯ. ನೀನ್ ಎಲ್ಲ ದಾಖಲೆಗಳು ನಾನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೇನೆ. ನಿನ್ನಂತಹ ನರಕ ನಾಯಿಯನ್ನ ಇವತ್ತು ಹಿಂದೂಗಳು ತಿರಸ್ಕರಿಸಬೇಕು. ಇವತ್ತು ಏನು ರಾಜ್ಯದಲ್ಲಿ ನಡತಕ್ಕಂತಹ ಅನಾಹುತಗಳಿಗೆ, ಹಿಂದೂ ಯುವಕರ ಕೊಲೆಗಳಿಗೆ ನೀನು ನೇರವಾಗಿ ಕಾರಣನಾಗಿದ್ದೀಯಾ. ಹಿಂದೂ ಯುವಕರನ್ನ ಪ್ರಚೋದನೆಗೊಳಿಸಿ ಆ ಹಿಂದೂ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆಯಾ. ನನ್ನದು ಒಂದೇ ಒಂದು ಮನವಿ, ದಯವಿಟ್ಟು ಸಮಸ್ತ ಹಿಂದೂ ಯುವಕರೇ, ದಯವಿಟ್ಟು ಈ ಅಯೋಗ್ಯನಿಂದ ಪ್ರಚೋದನೆಗೊಳಗಾಗಿ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಬೇಡಿ. ದಯವಿಟ್ಟು ಹಿಂದೂ ಧರ್ಮ ಯಾರನ್ನು ಅಳಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಿಂದೂ ಧರ್ಮ ಕರ್ನಾಟಕದಲ್ಲಿ ಸಾಕಷ್ಟು ಹಿಂದೂ ಪರ ಹೋರಾಟಗಾರರಿದ್ದಾರೆ. ಈತನ ಬಿಲ್ಡಪ್ ವಿಡಿಯೋಗಳಿಂದ ನೀವು ಪ್ರಚೋದನೆಗೊಳಗಾಗಿ
ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಅಯೋಗ್ಯ ಪುನೀತ್ ಕಿರಳ್ಳಿ, ನೀನು ಈ ಹಲ್ಕಾ ಕೆಲಸಗಳನ್ನ ನಿಲ್ಲಿಸುವವರೆಗೂ ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ನಿನ್ನ ಹಾಗೆ ನಾನು ಫೇಸ್ಬುಕ್ ನಲ್ಲಿ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಇನ್ನೊಂದು ರೆಕಾರ್ಡ್ ಮಾಡ್ಕೊಳ್ಳೋದು, ಅವ್ರು ಮಾತಾಡಿದ್ನ ಕಟ್ ಅಂಡ್ ಪೇಸ್ಟ್ ಮಾಡೋದು, ಅದು ಕೆಲಸ ಮಾಡಲ್ಲ ನಾನು. ಕಾನೂನು ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ರಚನೆ ಮಾಡದಂತ ಕಾನೂನು ಪ್ರಕಾರ ನಿನ್ನ ವಿರುದ್ಧ ಸಮರ ಸಾರಿದ್ದೇನೆ. ನಿನ್ನನ್ನ ರಾಜ್ಯದಿಂದ ಗಡೀಪಾರು ಮಾಡಿಸ್ತೇನೆ. ಎಲ್ಲ ಹಿಂದೂಗಳ ಸುರಕ್ಷತೆಗಾಗಿ ದಯವಿಟ್ಟು ಈ ಅಯೋಗ್ಯನನ್ನ ಗಡೀಪಾರು ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಬೇಕು, ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇನ್ನೂ ಹಲವಾರು ದಾಖಲೆಗಳೊಂದಿಗೆ ಮುಂದಿನ ವಾರ ಕರ್ನಾಟಕ ಸರ್ಕಾರದ ಹೋಮ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದೇನೆ. ಈ ಅಯೋಗ್ಯನ ವಿರುದ್ಧ ಹಲವಾರು ದಾಖಲೆಗಳನ್ನು ಇಟ್ಕೊಂಡು ಈತ ಮಾಡ್ತಕ್ಕಂಥ ಕೃತ್ಯಗಳ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರುತ್ತೆ. ನೀವು ನನ್ನನ್ನು ಎಷ್ಟೇ ಅಶ್ಲೀಲವಾಗಿ ನಿಂದಿಸಿದ್ರು ಕರ್ನಾಟಕದ ಹಿಂದೂಗಳ ಪರವಾಗಿ, ಸಮಸ್ತ ಎಲ್ಲ ಧರ್ಮದ ಜಾತಿಯ ಜನಗಳ ಪರವಾಗಿ ನನ್ನ ಧ್ವನಿ ಸದಾ ಇರುತ್ತೆ. ಅಷ್ಟೇ ಅಲ್ಲ, ಸಮಸ್ತ ಹಿಂದೂ ಯುವಕರೇ ದಯವಿಟ್ಟು ಈತನಿಂದ ಅಂತರವನ್ನ ಕಾಪಾಡಿಕೊಳ್ಳಿ. ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಈ ಅಯೋಗ್ಯ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಇನ್ನು ಹಲವಾರು ದಾಖಲೆಗಳೊಂದಿಗೆ ಮತ್ತೊಂದು ವಿಡಿಯೋ ಮುಖಾಂತರ ಬರ್ತಾ ಇದೆ. ಮತ್ತೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ಕಮಿಷನರ್ಗೆ ಧನ್ಯವಾದಗಳು.